ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆಯನ್ನು ಹೆಚ್ಚಳದ ಕುರಿತು ಜನಜಾಗೃತಿ ಸಭೆ. ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆಯನ್ನು ಅವೈಜ್ಞಾನಿಕವಾಗಿ ಹೆಚ್ಚಳದ ಕುರಿತು ಧಾರವಾಡದಲ್ಲಿ ಜನಜಾಗೃತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಮಹಾನಗರ ಪಾಲಿಕೆಯ ಆಸ್ತಿ ತೆರಿಗೆಯನ್ನು ಅವೈಜ್ಞಾನಿಕವಾಗಿ ಹೆಚ್ಚಿಸುವುದನ್ನು ಖಂಡಿಸಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲದೆ ಕರವನ್ನು ಜಾಸ್ತಿ ಮಾಡಿರುವುದು, ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ತೆಗೆದುಕೊಳ್ಳದೆ ತೆರಿಗೆಯನ್ನು ಹೆಚ್ಚಳದ ಕುರಿತು ಶ್ರೀಪಾದನಗರ ನಿವಾಸಿಗಳ ಸಂಘ ಇದೇ ಭಾನುವಾರ 24/2025 ಮದೀನಾ ಕಾಲೇಜಿನ ಸಭಾಂಗಣದಲ್ಲಿ ಆಸ್ತಿಕರ ತೆರಿಗೆ ವಿಚಾರವಾಗಿ ಹುಬ್ಬಳ್ಳಿಯ ಆಸ್ತಿ ತೆರಿಗೆ ಪ್ರವೀಣರಾದ ಶ್ರೀ DN ಶಾನ್ಭಾಗ್ ಅವರು ತಿಳುವಳಿಕೆ ಹಾಗೂ ಯಾವ ರೀತಿಯಾಗಿ ಪಾಲಿಕೆಯವರು ಹಿಡನ್ ಟ್ಯಾಕ್ಸ್ಗಳನ್ನು ಅಳವಡಿಸುತ್ತಾರೆ ಎನ್ನುವುದರ ಬಗ್ಗೆ ಜನಜಾಗೃತಿ ಮೂಡಿಸಲು ಸಭೆಯನ್ನು ನಡೆಸಲಾಯಿತು. ಈ ಸಭೆಗೆ 12ನೇ ವಾರ್ಡಿನ ಮತ್ತು ಅಕ್ಕಪಕ್ಕದ ಸಂಘ ಸಂಸ್ಥೆಗಳು, ನಾಗರಿಕರು, ಜನಸಾಮಾನ್ಯರು ಸುಮಾರು 100ಕ್ಕೂ ಹೆಚ್ಚು ಜನರು ಭಾಗವಹಿಸಿದರು. ಈ ತೆರಿಗೆ ಹೆಚ್ಚಳವು ಜನಸಾಮಾನ್ಯರ ದಿನನಿತ್ಯದ ಬದುಕಿಗೆ ತುಂಬ ಭಾರವಾಗಿದ್ದು, ಈಗಾಗಲೇ ಹಾಲು, ವಿದ್ಯುತ್, ಬಸ್ ಟಿಕೆಟ್ ದರ, ವೈದ್ಯಕೀಯ ಸೇವಾ, ಅಬಕಾರಿ ಶುಲ್ಕ, ಇಂಧನದ ಬೆಲೆ ಮತ್ತು ದಿನಸಿ ವಸ್ತುಗಳ ದರ ಏರಿಕೆಯ ಮಧ್ಯೆ ಇದು ಮತ್ತೊಂದು ಆರ್ಥಿಕ ಒತ್ತಡವನ್ನುಂಟು ಮಾಡಿದೆ ಮತ್ತು ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಯಾವುದೇ ಗಮನಾರ್ಹ ಅಭಿವೃದ್ಧಿ ಕಾರ್ಯಗಳಿಲ್ಲದೆ ತೆರಿಗೆಗಳನ್ನು ಹೆಚ್ಚಿಸುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಎಂದು ಹೇಳಲಾಯಿತು. ಮಹಾನಗರ ಪಾಲಿಕೆಯು ಮೂಲಭೂತ ಸೌಲಭ್ಯಗಳನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ. ಸಮರ್ಪಕವಾದ ಕುಡಿಯುವ ನೀರಿನ ಸರಬರಾಜು ಇಲ್ಲ. ಕಸದ ಸಂಗ್ರಹಣೆ ಮತ್ತು ವಿಲೇವಾರಿ ಆಗುತ್ತಿಲ್ಲ. ಗುಣಮಟ್ಟದ ರಸ್ತೆ ನಿರ್ವಹಣೆ ಇಲ್ಲ. ಒಳಚರಂಡಿ ವ್ಯವಸ್ಥೆ ಮತ್ತು ನಿರ್ವಹಣೆ ಇಲ್ಲ. ರಸ್ತೆಯ ವಿದ್ಯುತ್ ದೀಪಗಳು ಮತ್ತು ವಿದ್ಯುತ್ ಸರಬರಾಜು, ಉದ್ಯಾನವನಗಳ ನಿರ್ವಹಣೆ, ರಸ್ತೆ ಮತ್ತು ಚರಂಡಿಗಳ ಸ್ವಚ್ಛತೆ ಮತ್ತು ಮಳೆನೀರು ನಿರ್ವಹಣೆ, ಬಡಾವಣೆಗಳಿಗೆ ಮತ್ತು ಅಡ್ಡ ರಸ್ತೆಗಳಿಗೆ ಬೋರ್ಡ್ಗಳನ್ನು ಅಳವಡಿಸುವುದು, ರಸ್ತೆ ಬದಿಯ ಮರಗಳ ನಿರ್ವಹಣೆ, ಬೀದಿ ನಾಯಿಗಳನ್ನು ನಿರ್ವಹಿಸುವುದು, ಧಾರವಾಡ ಜನತೆಗೆ ಸ್ಮಾರ್ಟ್ ಸಿಟಿ ಯೋಜನೆ ಕಡೆಗಣನೆ, ಈ ರೀತಿಯೆಲ್ಲ ಆಗುತ್ತಿದ್ದು, ಇವೆಲ್ಲವೂ ಹಲವು ವರ್ಷಗಳಿಂದ ಸಾಕಷ್ಟು ಎಡವಟ್ಟಿನಲ್ಲಿರುವುದರಿಂದ ನಾಗರಿಕರ ಪರವಾಗಿ ನಾವು ಗಮನಿಸುತ್ತಿದ್ದೇವೆ. ಪಾಲಿಕೆ ಈ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸದೇ ಇರುವಾಗ ಆಸ್ತಿ ತೆರಿಗೆಯನ್ನು ಹೆಚ್ಚಿಸುವುದು ನ್ಯಾಯಯೋಚಿತವಲ್ಲ. ಬಡಾವಣೆಗಳ ನಿವಾಸಿಗಳು ತಾವು ಹೂಡಿಕೆ ಮಾಡಿ ತಮ್ಮ ಸುತ್ತಲೂ ಸ್ವಚ್ಛತೆ, ಉದ್ಯಾನವನ ಬೋರ್ಡ್ಗಳನ್ನು ಬರೆಸುವ, ವಿದ್ಯುತ್ ದೀಪ ಇತ್ಯಾದಿಗಳನ್ನು ಸ್ವಂತವಾಗಿ ನಿರ್ವಹಿಸುತ್ತಿದ್ದಾರೆ. ಆದರೆ ಇದರ ಹೊರತಾಗಿಯೂ ಪಾಲಿಕೆ ಮಾತ್ರ ತೆರಿಗೆ ಸಂಗ್ರಹಿಸುತ್ತಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೆಚ್ಚುವರಿ ತೆರಿಗೆ ವಿಧಿಸುವ ಮೊದಲು ನಗರವಾಸಿಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ನಿರ್ವಹಿಸಬೇಕೆಂದು ಕೇಳಿದರು. ಆದ್ದರಿಂದ ಈ ವರ್ಷ ಯಾವುದೇ ರೀತಿಯ ಆಸ್ತಿ ತೆರಿಗೆಯನ್ನು ಹೆಚ್ಚಳವಿಲ್ಲದೆ ಹಳೆಯ ತೆರಿಗೆ ದರವನ್ನು ಮುಂದುವರಿಸುವಂತೆ ಮತ್ತು ಮೊದಲಿಗೆ ಮೂಲಭೂತ ಸೌಲಭ್ಯಗಳನ್ನು ಸುಧಾರಿಸುವಂತೆ ನಿಮ್ಮಲ್ಲಿ ನಮ್ರ ವಿನಂತಿ. ಹಾಗೂ ಸಂಘ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಂಡು ಇದನ್ನು ಎದುರಿಸಲು ಸಶಕ್ತರಾಗಬೇಕಾಗಿದೆ ಎಂದು ಕರೆ ಕೊಡಲಾಯಿತು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಅಧಿಕಾರಿಗಳು, ರಾಜಕಾರಣಿಗಳು ಇರ್ಬೋದು, ಅದು ದುರುಪಯೋಗ. ಅದಕ್ಕೆ ನಾವು ಸಂಘಟಿತರಾಗಿರೋದ್ರಿಂದ ನಮಗೆ ಕೆಲವೊಂದು ವಿಷಯಗಳಲ್ಲಿ ಹೋರಾಟ ಮಾಡಿ, ಅಂದ್ರೆ ಇವತ್ತು ಎಲ್ಲಿವರೆಗೆ ನಮ್ಮಲ್ಲಿ ಅವೇರ್ನೆಸ್ ಇಲ್ಲ, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲೋ. ನಾವು ಎಲ್ಲಿ ತನಕ ಬೆಳೆಯುವುದಿಲ್ಲ, ನಾಗರಿಕರ ಬಗ್ಗೆ ವಿಚಾರ ಮಾಡುವುದಿಲ್ಲ, ಪೇಪರ್ಸ್ ವೆರಿಫೈ ಮಾಡುವುದಿಲ್ಲ. ಮೊನ್ನೊಬ್ಬರು ಲರ್ನೆಡ್ ಅಡ್ವೊಕೇಟ್, ಬಹಳ ಸೀನಿಯರ್ ಅಡ್ವೊಕೇಟ್, ಈ ವರ್ಷ 15% ಗೊತ್ತಾಗ್ತದೆ, 15-45% ಆಲ್ಮೋಸ್ಟ್ ಡಬಲ್ ಆಗ್ತದೆ. ಇದು ಯಾರಿಗೂ ಗೊತ್ತಿಲ್ಲ ಮಾಡಿದ್ದು, ವಲಯ ಅಧಿಕಾರಿಗಳಿಗೂ ಗೊತ್ತಿಲ್ಲ, ಕೆಳಗಡೆಯಿಂದ ಕ್ಲಾರ್ಕ್ಗಳಿಗೆ ಗೊತ್ತಿಲ್ಲ, ಬಿಲ್ ಕ್ಲಾರ್ಕ್ಗಳಿಗೆ ಗೊತ್ತಿಲ್ಲ, ಕಂಪ್ಯೂಟರ್ ಆಪರೇಟ್ ಮಾಡೋರಿಗೂ ಗೊತ್ತಿಲ್ಲ. 19/2/2021 ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯದಿಂದ ಎಲ್ಲ ಮಹಾನಗರ ಪಾಲಿಕೆ ಬೆಂಗಳೂರಲ್ಲಿ ಬಿಟ್ಟು ಇದ್ರ ಬಗ್ಗೆ ಒಂದು ಹೇಳ್ಬೇಕು. 4 ವರ್ಷ ಕೊಟ್ಟಿದ್ದು ಸಡನ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೊಸ ಬಂದ ಗಾಯಕ ಬಂದ್ಬೇಕು. ನಾವು ಗಾಯಕ ತಿಳ್ಕೊಂಡಿಲ್ಲ, ಏನು ಮಾಡಬೇಕು, ಮೊದಲೇ ನಾವು ಆರಾಮ ಹಾಕೊಂಡು ಹೋಗ್ಬಿಟ್ಟು ಒಳಗೆ ಮಣಿ ಫೋಟೋ ಹೊಡೆದು ಝೋನಲ್ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ಕೇಳಿದೆ, ಸರ್ ಒಂದು ತೆರೆ ಬೆಳೆಗೆ ದಿವಸ ಬೇಕು, ನನಗೆ ಯಾಕೆ ಕೇಳ್ತಿದೆ ಅಂತ.
ಇಲ್ಲ ನಿಮ್ಮಿಂದ ನಮಗೆ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ನನಗೆ ಈ ವರ್ಷಕ್ಕೆ 15% ಹೆಚ್ಚಾಗ್ತದೆ 15 ನಮಗೆ ಅಬೌಟ್ 45-20% ಜಂಪ್ ಅಂತ ಆಲ್ಮೋಸ್ಟ್ ಡಬಲ್ ಆಗ್ತದೆ. ಇದು ಯಾರಿಗೂ ಗೊತ್ತಿಲ್ಲ ಮಾಡಿದ್ದು, ವಲಯ ಅಧಿಕಾರಿಗಳಿಗೂ ಗೊತ್ತಿಲ್ಲ, ಕೆಳಗಡೆಯಿಂದ ಕ್ಲಾರ್ಕ್ಗಳಿಗೆ ಗೊತ್ತಿಲ್ಲ, ಬಿಲ್ ಕ್ಲಾರ್ಕ್ಗಳಿಗೆ ಗೊತ್ತಿಲ್ಲ, ಕಂಪ್ಯೂಟರ್ ಆಪರೇಟ್ ಮಾಡೋದು ಗೊತ್ತಿಲ್ಲ. ಯಾವ ಆಸ್ತಿ ಮಾಡ್ತಾನೋ ಯಾರೋ ಮಾಡಲಿ, ಅವ ಬಿಲ್ಡರ್ ಆಗಲಿ ಇನ್ನೊಬ್ಬಾಗಲಿ ಆಸ್ತಿ ಎದುರಿಗೆ ನಿಂತು ಅವ್ನು ಫೋಟೋ ಹಚ್ಚಿ ನಾವು ಪರ್ಮಿಷನ್ ತಗೊಂಡು CC ತಗೊಂಡ ಮಾಡಬೇಕು ಇಂಥ ಮಾಡಬಾರ್ದು. ಇವಾಗ ನಾವು ರೀತಿಯಾಗಿ ಇರ್ತಾರೆ, ಬಟ್ ಇದು ಇಟ್ ಇಸ್ ಅವರ್ ಇಂಟ್ರೆಸ್ಟ್. ಅದಕ್ಕೂ ಈಗ ಹೆಂಗೆ ಅಂತ ಫಾಸ್ಟ್ ಟ್ರೇಡಿಂಗ್ ಅನ್ನೋದು 3 ದಿನಕ್ಕೆ ಬೇಕು 10,000 ಎಲ್ಲ ನಮ್ಮ ಕ್ಲೈಂಟ್ ಅನ್ನು ತಗೊಳ್ಳೋಕೆ ಇಂಟ್ರೆಸ್ಟ್ ಇರ್ತಲ್ಲ. ಮತ್ತು ನಿಮ್ಮ ಕಂಡೀಷನ್ಸ್ ಏನಿಲ್ಲ 4,000 ರೂಪಾಯಿ ರೇಟ್ ಕೊಡೋದು ರಿಜಿಸ್ಟ್ರೇಷನ್ ಮಾಡಿ. ನಾನು ಎಲ್ಲ ನಾನೇ ಮಹಾನಗರ ಪಾಲಿಕೆಗೆ ಲೇಔಟ್ ಹಸ್ತಾಂತರ ಮಾಡಿರಿ, ರಿಪ್ಲೈ ಇಲ್ಲ. ಡೆವಲಪ್ಮೆಂಟ್ ಆಮೇಲೆ ಈಗ ಹೋಗ್ಬಿಟ್ರಿ ಹಳೆ ಧಾರವಾಡ ಹಳ್ಳಿ ಮಂದಿ ಅವ್ರ ತಿಳುವಳಿಕೆ ಕಡಿಮೆ ಆದ ಈಗ ಇದು ಎಲ್ಲ ಈಗ ನಮ್ಮ ಏರಿಯಾಗಳೆಲ್ಲ ಪ್ರಜ್ಞಾವಂತರ ನಗರಗಳು ಇವೆಲ್ಲ ಏರಿಯಾಗಳು. ಶ್ರೀಪಾದ್ ನಗರ ಆಯ್ತು, ಭಾರತಿ ನಗರ ಆಯ್ತು, ಏನ್ ನಮ್ಮ ಸರ್ 30 ನಮ್ಮ ಇವು ಕಮ್ಮಿ ಇದು ಐತಲ್ಲ ಎಲ್ಲ ಪ್ರಜ್ಞಾವಂತರ ಅದಾರ. ಇಲ್ಲಿ ಎಲ್ಲಾರು ಎಜುಕೇಟೆಡ್ ಅದಾರ, ಎಲ್ಲ ನೌಕರಿ ಮಾಡಿದವ್ರು ಅದಾರ, ಎಲ್ಲ ತಿಳುವಳಿಕೆ ಇದ್ದವ್ರು ಅದಾರ. ಯಾರು ಇದೊಂದು ಒಬ್ರಿಗೊಬ್ರು ವಿಚಾರ ಮಾಡ್ರಿ, ಎಲ್ಲರೂ ಬರ್ತೀರಿ, ವಾಕಿಂಗ್ ಮಾಡ್ತೀರಿ, ಹೆಂಗ್ ಮಾಡೋದು ಏನ್ ಮಾಡಬೇಕು? 3 ವರ್ಷಕ್ಕೆ ವರ್ಷ ಮಾಡಿ. ಈಗ ಪ್ರತಿ ವರ್ಷನೂ ನೀವು ಇದನ್ನ ಅಡಿಗೆ ಮುಗಿ ಕಟ್ಟುದ ತಪ್ಸಕ ಸಾಧ್ಯನೇ ಇಲ್ಲ. ಅಂದ್ರೆ ಒಂದು ಪರಿಸ್ಥಿತಿ ಹ್ಯಾಂಗ ಪರಿಸ್ಥಿತಿ ಹ್ಯಾಂಗ ಆಸ್ತಿ ಮಾರಿ ಟ್ಯಾಕ್ಸ್ ಕಡಿಮೆ ಆಗ್ತದೆ. ನೀವು ಹೇಳಿದಂಗೆ ಮೊನ್ನೆ ನಾನು ಅವತ್ತೇ ಮೀಟಿಂಗ್ ಇತ್ತು, ಅಲ್ಲಿ ನದಿ ಮೀಟಿಂಗ್ ಅಂದರು. ನನಗೆ ಸಂಕರಣ ಮಂದೋಳಿ ಅಂತಂದ್ರೆ ನಾನು ಕೂತಿದ್ದೆ. ಅವ್ರು ಹೇಳಿದ್ರು ಟ್ಯಾಕ್ಸ್ ಸಲುವಾಗಿ ನಾನು ನಿಮಗೆ ಒತ್ತಡ ಕಟ್ಟಿದ್ದೆ ಅಂದ್ರೆ ನಾವು ಸರ್ಕಾರ ಕೊಡ್ತೀವಿ, ನೀವು ಒಬ್ಬರಿಗೆ ಬಂತು ಮತ್ತು ನಾವು ಟ್ಯಾಕ್ಸ್ ಕೊಡಬೇಕು. ಮತ್ತು ನಿಮಗೆ 44,000 ಒಂದು 44